ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಬಗ್ಗೆ ಕೆಲವ್ರು ಕೇಳಿದ್ರಿ, ಯೂಟ್ಯೂಬ್ ಬಗ್ಗೆ ಒಳ್ಳೆ ಸಜೆಷನ್ ಕೊಡಿ ನಿಮಗೆ ಗೊತ್ತಿರೋದು, ಹಾಗೆ ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂತ ಕೇಳಿದ್ರಿ. ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಲ್ಲ, ಕುಕ್ಕಿಂಗ್ ಚಾನಲು. ಸುಮಾರು ಜನ ನನಗೆ ಪರಿಚಯ ಇದ್ದವರು, ನಮ್ಮೂರಿನವರೆಲ್ಲ ಸಿಕ್ಬಿಟ್ಟು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು, ಯಾವ ಥರ ಮಾಡೋದು, ಇದನ್ನು ವೀಡಿಯೋಸ್ ಮಾಡೋದ್ರಿಂದ ಏನು ಯೂಸ್ ಇದೆ ಅಂತೆಲ್ಲ ಸುಮಾರು ಜನ ಕೇಳಿದರು. ನನಗೆ ಕಮೆಂಟ್ ಮಾಡಿ ಕೇಳೋದಕ್ಕಿಂತಲೇ ಡೈರೆಕ್ಟಾಗಿ ಕೇಳಿದವರೆ ತುಂಬ ಜಾಸ್ತಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಗೊತ್ತಿರೋ ಯೂಟ್ಯೂಬ್ ಸಜೆಷನ್ ಬಗ್ಗೆ ಹಾಗೂ ಯಾವ ಥರ ಕಂಟೆಂಟಾಗಿ ನಾವು ಒಂದು ವಿಡಿಯೋ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಯೂಟ್ಯೂಬ್ ಸಜೆಷನ್ ಬಗ್ಗೆ ನಾನು ಸುಮಾರು ವೀಡಿಯೋಸ್ ಎಲ್ಲ ನೋಡಿದೆ. ಅದರಲ್ಲಿ ಅವ್ರು ಹೇಳಿರೋದೆಲ್ಲ ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ. ಹಾಗಾಗಿ ನಾನು ಓನಾಗಿ ಯಾವ ಥರ ಮಾಡ್ಬೋದು, ಮಾಡಿದ್ರೆ ನಿಮಗೆಲ್ಲ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಾನು ಮಾಡ್ತಾ ಇರೋದು. ಯೂಟ್ಯೂಬ್ ಸಜೆಷನ್ ನನಗೆ ಗೊತ್ತಿರೋದು ಇಷ್ಟೇ. ಮೊದಲು ಯೂಟ್ಯೂಬ್ನಲ್ಲಿ ವೀಡಿಯೋ ಕ್ರಿಯೇಟರಿಗೆ ಸಬ್ಸ್ಕ್ರೈಬ್ ಮಾಡಬೇಕು. ಅದಕ್ಕೆ ರಿಲೇಟೆಡಾಗಿ ನಾನು ಒಂದು ವೀಡಿಯೋ ಮಾಡ್ತಾ ಇಲ್ಲ. ನನ್ನ ಕುಕ್ಕಿಂಗ್ ಚಾನಲ್ ಅನ್ನೋದಿದ್ದರೆ ಕುಕ್ಕಿಂಗ್ ವೆರೈಟೀಸ್ ಅಡುಗೆ ಎಲ್ಲ ಮಾಡ್ಬೋದು. ಮನೆಯಲ್ಲಿ ವೀಡಿಯೋಕ್ಕೋಸ್ಕರನೇ ಏನು ಅಡುಗೆ ಮಾಡೋದು ಬೇಡ. ಈಗ ದಿನ 3 ಹೊತ್ತು ಅಡುಗೆ ಮಾಡೋದು ಇದ್ದೇ ಇರುತ್ತಲ್ವ. ಬೆಳಗ್ಗೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಸಂಜೆ ಮಾಡಬೇಕು. ಆ ವೀಡಿಯೋಸ್ ಮಾಡಬೇಕಾದ್ರೆ ನೀವು ವೀಡಿಯೋ ನಾರ್ಮಲಾಗಿ ಮಾಡಿಕೊಂಡು ವೀಡಿಯೋಸ್ನೆಲ್ಲ ಸ್ಟಾಕ್ ಇಟ್ಕೊಂಡು ನೀವು ಫ್ರೀ ಇರ್ತೀರಲ್ವ, ಆವಾಗ ಅದಕ್ಕೆ ಎಡಿಟ್ ಮಾಡಬೇಕು, ವಾಯ್ಸ್ ರೆಕಾರ್ಡ್ ಹಾಕಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ಇದಿಷ್ಟನ್ನು ಮಾಡಿಕೊಂಡು ಆ ವೀಡಿಯೋಸ್ನ ನೀವು ಒಂದು 3 ಸಲ ನೋಡಿ. ನೀವು 3 ಸಲ ವೀಡಿಯೋಸ್ನ ನೋಡಿಬಿಟ್ಟು ನಿಮಗೆ ಯಾವ ಥರ ಅನಿಸುತ್ತೆ ಅದನ್ನು ನೋಡಿ ನಿಮಗೆ ಖುಷಿ ಆಯಿತು, ಇದನ್ನು ಬೇರೆಯವ್ರು ನೋಡಿದ್ರೆ ಅವರು ಖುಷಿ ಪಡ್ತಾರೆ ಅಂತ ಅನಿಸಿದರೆ ಮಾತ್ರ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ವೀಡಿಯೋಸ್ ಈ ಥರ ಇದೆ, ನನಗೆ ನೋಡೋಕ್ಕೆ ಕಷ್ಟ ಆಗ್ತಿದೆ, ಏನೋ ಒಂದು ವೀಡಿಯೋಸ್ ಹಾಕಬೇಕಲ್ಲ ಅದಕ್ಕೋಸ್ಕರ ಹಾಕೋಣ, ಆ ಥರ ಯೋಚನೆ ಮಾಡಿ ಹಾಕಿದ್ರೆ ಸಬ್ಸ್ಕ್ರೈಬರು ಆಗಲ್ಲ, ವ್ಯೂವರ್ಸು ಆಗಲ್ಲ. ನಿಮ್ಮ ವಿಡಿಯೋ ನೀವು ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದೊಂದು ಸಲ ಫ್ರೀಯಾಗಿರ್ತೀನಲ್ಲ, ಆಗ ವೀಡಿಯೋಸ್ನ ಮಾಡ್ಕೊತೀನಿ, ಸ್ಟಾಕ್ ಇಟ್ಕೊತೀನಿ. ಫ್ರೀಯಾಗಿದ್ದಾಗ ವೀಡಿಯೋಸ್ ಎಡಿಟ್ ಮಾಡಿಬಿಟ್ಟು ಸೆಟ್ ಮಾಡ್ತೀನಿ. ದಿನಕ್ಕೊಂದಾದರೂ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೀವೇ ನನ್ನ ಥರ ಮಾಡೋದು ಬೇಡ. ಯಾಕಂದರೆ ನೀವೇ ಇನ್ನೂ ಫ್ರೀಯಾಗಿರ್ತೀರ, ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡ್ಬೋದು ಅನ್ನೋ ಕೆಪಾಸಿಟಿ ನಿಮಗಿತ್ತು ಅಂದರೆ ದಿನ ಮಿನಿಮಮ್ ಅಂತೂ ಒಂದು 3 ವೀಡಿಯೋಸ್ ಅಂತೂ ಮಾಡಿ. 3 ವೀಡಿಯೋಸ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಸಬ್ಸ್ಕ್ರೈಬರ್ ಆಗ್ತಾರೆ. ಈಗ ಎಕ್ಸಾಂಪಲ್ಲು, ಒಂದು ತರಕಾರಿನಲ್ಲಿ ನಾವು ಎಷ್ಟು ವೀಡಿಯೋಸ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಬೆಂಡೆಕಾಯಿ ತೊಗೊಳ್ಳೋಣ. ಬೆಂಡೆಕಾಯಿ ತೊಗೊಂಡ್ರೆ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಡ್ರೈ, ಬೆಂಡೆಕಾಯಿ ಗ್ರೇವಿ, ಬೆಂಡೆಕಾಯಿ ಸಾಂಬಾರ್, ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ಚಿಪ್ಸ್, ಹಾಗೆ ವೆರೈಟಿ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವೀಡಿಯೋಸ್ ಮಾಡ್ಬೋದಲ್ವಾ. ಹಾಗೆಯೇ ವೀಡಿಯೋಸಿಗೋಸ್ಕರನೇ ನಾವು ವೀಡಿಯೋಸ್ ಏನು ಮಾಡೋದು ಬೇಡ ಅಲ್ಲ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ಏನು ಮಾಡೋದು ಬೇಡ. ನೀವು ರೆಗ್ಯುಲರಾಗಿ ಬೆಳಗ್ಗೆ ಅಡುಗೆ ಮಾಡೋದಿರುತ್ತೆ, ಮಧ್ಯಾಹ್ನ ಅಡುಗೆ ಮಾಡೋದಿರುತ್ತೆ, ಸಂಜೆ ಅಡುಗೆ ಮಾಡೋದಿರುತ್ತೆ. ನೀವು ಅಡುಗೆ ಮಾಡೋ ಟೈಮಲ್ಲಿ ಯಾವ ತರಕಾರಿ ಇದೆ, ಅದರಿಂದ ಏನು ಮಾಡ್ಬೋದು, ಈ ಕಡೆ ನಿಮಗೆ ಅಡುಗೆ ಆದಂಗೂ ಆಗಬೇಕು, ಈ ಕಡೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಒಂದೊಳ್ಳೆ ವಿಡಿಯೋ ಇರಬೇಕು. ಆ ಥರ ನೋಡ್ಕೊಳ್ಳಿ. ಈಗ ತುಂಬಾ ವೆರೈಟಿ ಅಡುಗೆ ಮಾಡೋದಿರುತ್ತಲ್ವ, ವೀಡಿಯೋಸು ನೀವು ಫ್ರೀಯಾಗಿದ್ದಾಗ ವೀಡಿಯೋಸ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಚಾನಲ್ ಆಗಿದ್ದರೆ ಇವತ್ತು ಒಂದಿನಕ್ಕೆ ಒಂದೇ ವಿಡಿಯೋ ಮಾಡಿ, ಒಂದಿನಕ್ಕೆ ಒಂದು ವಿಡಿಯೋ ಮಾಡಿ, ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಮಾಡಿ. ಇಲ್ಲ ತುಂಬ ವಿಡಿಯೋ ಮಾಡೋ ಚಾನ್ಸಸ್ ಇದೆ, ನಾನು ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ 1, 2, 3 ವಿಡಿಯೋ ಮಾಡಿ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ನೀವು ಫ್ರೀಯಾಗಿರ್ತೀರಲ್ವ, ಆವಾಗ ಆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು, ವಾಯ್ಸ್ ಕೊಡಬೇಕು, ಅದನ್ನು ನೀಟಾಗಿ ವಿಡಿಯೋ ಮಾಡಬೇಕು. ನಿಮ್ಮ ವಿಡಿಯೋ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಹಾಗೂ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಯೂಟ್ಯೂಬ್ ಸಜೆಷನ್ ಆಗಿ ಯಾವ ಥರ ಕಂಟೆಂಟ್ ವಿಡಿಯೋ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಬೋದು. ಹಾಗೆಯೇ ಆ ವಿಡಿಯೋ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತು. ಇವಾಗ ಕುಕ್ಕಿಂಗ್ ಚಾನಲ್ನಲ್ಲಿ ನಾನು ಹೇಳಿದೆ, ಅಡುಗೆ ಮಾಡೋದಾದರೆ ವೆರೈಟಿ ಅಡುಗೆಸ್ ಮಾಡ್ಬೋದು, ಎಲ್ಲದನ್ನೂ ಅಡುಗೆ ಮಾಡ್ಬೋದು. ಹಾಗೆಯೇ ಪರ್ಸ್ನಲ್ ಲಾಗ್ ಅನ್ನೋದಾದರೆ
ಮನೆಯಲ್ಲಿ ಸಣ್ಣ ಮಕ್ಕಳು ಯಾರಾದರೂ ಇರ್ತಾರೆ, ಅವ್ರು ಯಾವ ಥರ ಮನೆಯಲ್ಲಿ ತರಲೆ ಮಾಡ್ತಾರೆ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಏನೇನು ಮಾಡ್ತೀರಾ, ಇಲ್ಲ ಹೊರಗಡೆ ಶಾಪಿಂಗ್ ಹೋದರೆ ಏನು ಪರ್ಚೇಸ್ ಮಾಡಿದ್ರಿ, ನಿಮ್ಮ ಹತ್ರ ಇರೋ ಬ್ಲೌಸ್ ಕಲೆಕ್ಷನ್ ಆಗಿರ್ಬೋದು, ಸ್ಯಾರಿ ಕಲೆಕ್ಷನ್ ಆಗಿರ್ಬೋದು, ಬ್ಯಾಂಗಲ್ಸ್ ಕಲೆಕ್ಷನ್ ಹಾಗೂ ನೀವು ನಿಮ್ಮ ರೂಮ್ನಲ್ಲಿ ಯಾವ ಥರ ನೀವು ಜೋಡಿಸ್ಕೊಂಡಿದ್ದೀರಾ, ನಿಮ್ಮ ಕಿಚನ್ ಯಾವ ಥರ ಇದೆ, ನಿಮ್ಮ ಮನೆ ಹೋಮ್ ಟೂರ್ ಮಾಡೋದು, ಈ ಥರ ವೆರೈಟೀಸ್ ವೀಡಿಯೋಸ್ನ ನೀವು ಮಾಡ್ಬೋದು. ತುಂಬಾ ಚಾಯ್ಸ್ ಇದೆ. ದಿನಕ್ಕೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನನಗೆ ಆಗಲಿಲ್ಲ ಅಂದರೆ ದಿನ ಬಿಟ್ಟು ದಿನ ಒಂದಾದರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋದಾದರೆ ನನ್ನ ಪ್ರಕಾರ ದಿನಕ್ಕೆ ಮಿನಿಮಮ್ ಅಂದರೂ ಒಂದು 3 ವೀಡಿಯೋ ಅಂತೂ ನೀವು ಅಪ್ಲೋಡ್ ಮಾಡಲೇಬೇಕು. ಇಲ್ಲ 2 ಮಾಡಬೇಕು, ಇಲ್ಲ ಒಂದಾದರೂ ಮಾಡಬೇಕು. ನೀವು ಎಷ್ಟು ವೀಡಿಯೋಸ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ. ಆದಷ್ಟು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ. ಯೂಟ್ಯೂಬ್ನಲ್ಲಿ ನೀವು ಯಾವ ಥರ ಕಂಟೆಂಟ್ ವೀಡಿಯೋ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ನಾನು ಹೇಳ್ಬೋದು ನಿಮಗೆ ಯೂಟ್ಯೂಬ್ ಬಗ್ಗೆ ಸಜೆಷನ್ ಕೇಳಿ ಅಂದಾಗ ನಾನು ನಿಮಗೆ ಹೇಳ್ಬೋದು, ಈ ಥರ ವೀಡಿಯೋಸ್ ಮಾಡ್ಬೋದು. ಪರ್ಸ್ನಲ್ ಆದರೆ, ಕುಕ್ಕಿಂಗ್ ಆದರೆ, ಒಂದು ತರಕಾರಿನಲ್ಲಿ 10 ರೀತಿ ಅಡುಗೆ ಮಾಡ್ಬೋದು, 10 ರೀತಿ ವೀಡಿಯೋಸ್ ಸಿಗುತ್ತೆ. ನಮಗೆ ದಿನ ಒಂದೊಂದಾದರೂ ಅಪ್ಲೋಡ್ ಮಾಡ್ಬೋದು, ಆ ಥರ ಹೇಳ್ಬೋದು ನಾನು. ಅಂದರೆ ನೀವು ವೀಡಿಯೋ ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕುಕ್ಕಿಂಗ್ ಚಾನಲ್ನಲ್ಲಿ ತುಂಬಾ ಫೇಮಸ್ ಆಗಿರ್ತಾರಲ್ಲ ಬೇರೆಯವರು, ಅವ್ರ ವೀಡಿಯೋಸ್ ನೋಡಿ ಅದಕ್ಕೆ ರಿಲೇಟೆಡ್ ಆಗಿ ನೀವು ಬೇರೆ ಥರ ವೀಡಿಯೋಸ್ ಮಾಡ್ತಾ ಹೋಗಿ. ವೀಡಿಯೋಸ್ ಮಾಡೋಕ್ಕೇನು ತೊಂದರೆ ಇಲ್ಲ, ಸಿಕ್ಕಾಪಟ್ಟೆ ತುಂಬಾ ವೀಡಿಯೋಸ್ ಇದ್ದಾವೆ. ನೀವು ಅದನ್ನು ಫ್ರೀ ಆಗಿದ್ದರೆ ಆರಾಮಾಗಿ ಮಾಡ್ಕೋಬೋದು. ನನ್ನ ವಾಯ್ಸ್ ನಿಮಗೆ ಎಷ್ಟು ರೀಚ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ಆದಷ್ಟು ನಾನು ಕೂಗಿ ವೀಡಿಯೋ ಮಾಡ್ತಾ ಇರೋದಿದು. ನನ್ನ ಹತ್ರ ಮೈಕ್ ಇಲ್ಲ. ಇವಾಗ ನಾನು ನನಗೆ ಗೊತ್ತಿರೋ ಬಗ್ಗೆ ನಾನು ನಿಮಗೆ ಸಜೆಷನ್ ಎಲ್ಲ ಹೇಳಿದ್ದೀನಲ್ವಾ. ನನಗೆ ಗೊತ್ತಿರೋದು ಇಷ್ಟೇ. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಕುಕ್ಕಿಂಗ್ ಚಾನಲ್ ಅಂತ ಹೇಳಿ ನನ್ನದು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ವೆರೈಟಿ ಅಡುಗೆ ಮಾಡೋದಿರುತ್ತೆ ಮನೆಯಲ್ಲಿ. ಹಾಗಾಗಿ ಮನೆಯಲ್ಲಿ ಮಾಮೂಲಿ ಒಂದು ಅಡುಗೆ ಮಾಡಬೇಕಾದ್ರೆ ಅದನ್ನು ಮಾಮೂಲಿಯಾಗಿಯೇ ವೀಡಿಯೋ ಮಾಡ್ಕೊಂಡು ಇಟ್ಕೊತೀನಿ. ಸ್ಟಾಕ್ ವೀಡಿಯೋಸ್ ತುಂಬ ಇಟ್ಕೊತೀನಿ. ಇವತ್ತು ಫ್ರೀ ಆಗಿದ್ದಾಗ ಆ ವಿಡಿಯೋನ ಎಡಿಟ್ ಮಾಡ್ಕೊತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀನಿ, ಹಾಗೂ ವಾಯ್ಸ್ ಕೊಡಬೇಕಲ್ಲ, ವಾಯ್ಸ್ ಹಾಕ್ತೀನಿ. ಆವಾಗ ಅದು ನೀಟಾಗಿ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ನೋಡ್ಬೋದು ಅಂತ ನನಗೆ ಅನಿಸಿದ್ರೆ ಸಾಕು. ಈಗ ನಾನು ಒಂದು ವೀಡಿಯೋಸ್ನ ಹಾಕಬೇಕಾದ್ರೆ ರಿಪೀಟ್ ನಾನು ಅದನ್ನು ಒಂದು 3 ಸಲ ನೋಡ್ತೀನಿ. 3 ಸಲ ನೋಡಿ ವೀಡಿಯೋಸ್ನ ನೋಡಿದವರಿಗೂ ಏನು ಅನಿಸಲ್ಲ ಅಂತ ಹಂಗಿದ್ರೆ ಮಾತ್ರ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋದು. ನನಗೆ ನೋಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬೇರೆಯವ್ರು ಅದನ್ನು ಹೆಂಗೆ ನೋಡೋಕ್ಕಾಗತ್ತಲ್ವಾ. ಹಾಗಾಗಿ ನನಗಂತೂ ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಮಕ್ಕಳು ಅಂತೂ ಸುಮ್ಮನಿರು ಅಂದರೆ ಬಾಯೇ ಮುಚ್ಚಲ್ಲ. ಅವು ಒಂದೇ ಸಮನೆ ಕೂಗಾಡ್ತಾ ಇದ್ದಾವೆ. ಆದಷ್ಟು ಜೋರಾಗಿ ಹೇಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಅಂದರೂ ಆಗ್ತಾಯಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾನು ಈ ವಿಡಿಯೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ. ನನ್ನ ಈ ವಿಡಿಯೋ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ನಿಮಗೇನು ಅನಿಸುತ್ತೆ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ, ಒಳ್ಳೆ ರೀತಿಯಲ್ಲೇ ಹೇಳಿ. ನಾನು ಅದನ್ನು ತಿದ್ಕೋತೀನಿ. ಯಾಕಂದರೆ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ನನ್ನ ಚಾನಲ್ ಓಪನ್ ಮಾಡಿ ಬರೀ 1.5 ಮಂತ್ ಆಯ್ತು ಅಷ್ಟೇ. ನನಗೆ ಸಬ್ಸ್ಕ್ರೈಬರ್ ತುಂಬಾ ಕಡಿಮೆ ಇದ್ದಾರೆ. ನಾನು ರಿಲೇಟೆಡಾಗಿ ಬೇರೆ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ. ಅದೇ ಥರನೇ ಅದೇ ಕಾನ್ಸೆಪ್ಟ್ ತೊಗೊಂಡು ನಾನು ಯಾವ ಥರ ನಾನು ಹೇಳ್ತೀನಿ, ನಾನು ಯಾವ ಥರ ನಿಮಗೆ ಅರ್ಥ ಮಾಡಿಸ್ಬೋದು ಹೇಳಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈಗ ಎಕ್ಸಾಂಪಲ್, ನಾನು ಹಿಂದಿನಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಒಂದು ವಿಡಿಯೋ ನೋಡಿರ್ತೀನ. ಆ ವಿಡಿಯೋ ನೋಡಿಬಿಟ್ಟು ಇವರು ಈ ಥರ ವೀಡಿಯೋಸ್ ಮಾಡಿದ್ದಾರೆ, ನಾವು ಅದನ್ನು ಕನ್ನಡದಲ್ಲಿ ಮಾಡೋಣ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅದು ಬೇರೆಯವರಿಗೆ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ ನಾವು ಮಾತಾಡೋದು. ನನ್ನ ಸ್ವಂತ ಇದರಲ್ಲಿ ಹೇಳೋಣ ಅಂತ ಹೇಳಿ ನಾನು ಮಾಡಿರೋದು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ನಾನು ತುಂಬ ವೀಡಿಯೋಸ್ ನೋಡಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಹೊಸದಾಗಿ ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ನಿಮ್ಮ ಸಜೆಷನ್ ನನಗೂ ಕೊಡಿ ಯೂಟ್ಯೂಬಿಂದು. ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಯಾವ ಥರ ಇಷ್ಟ ಆಗಿದೆ, ಇನ್ನು ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ನಿಮಗೆ ತಿಳಿದಿರೋದನ್ನ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.